ಎಪಿಎಂಸಿ ಮಾರ್ಕೆಟ್ಗೆ ಹೋಗುವವರಿಗೆ ಗುಡ್ ನ್ಯೂಸ್. ಗುಂಡಿ ಬಿದ್ದ ರಸ್ತೆಗೆ ಬಹುಬೇಗ ಆಗುತ್ತೆ ಕಾಮಗಾರಿ. ತುಮಕೂರು ನಗರ ಎಷ್ಟೇ ಅಭಿವೃದ್ಧಿಯಾಗಿದ್ರೂ ಕೂಡ ನಗರದಲ್ಲಿ ಗುಂಡಿಗಳು ಮಾತ್ರ ಕಡಿಮೆಯಾಗ್ತಾನೆ ಇಲ್ಲ. ಸ್ಮಾರ್ಟ್ ಸಿಟಿ ತುಮಕೂರು ಗುಂಡಿಗಳ ಸಿಟಿ ಅಂತಾನೆ ಫೇಮಸ್ ಆಗ್ತಾ ಇದೆ. ನಗರದ ಬಟವಾಡಿಯಲ್ಲಿರುವ ಎಪಿಎಂಸಿ ಮಾರುಕಟ್ಟೆ ಒಳಗಡೆಯ ರಸ್ತೆ ತುಂಬೆಲ್ಲ ಗುಂಡಿಗಳು ಬಿದ್ದಿದ್ದು, ಈ ಗುಂಡಿಗಳಿಂದಾಗಿ ಮಾರುಕಟ್ಟೆಗೆ ಬರುವಂತಹ ವಾಹನ ಸವಾರರು, ರೈತರು ಮತ್ತು ಸರಕುಗಳನ್ನು ತುಂಬಿಕೊಂಡು ಬರುವಂತಹ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಪಿಎಂಸಿ ಮಾರುಕಟ್ಟೆಯ ರಸ್ತೆಯ ಗುಂಡಿ ಗಂಡಾಂತರ ಒಂದೊಂದಲ್ಲ. ಗುಂಡಿಗಳಿಂದ ನಿತ್ಯ ರೈತರು ಹಾಗೂ ಸವಾರರು ಪರದಾಡುವಂತಾಗಿದ್ದು, ಈ ಬಗ್ಗೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಪ್ರಜಾಶಕ್ತಿ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಪ್ರಜಾಶಕ್ತಿ ವರದಿ ಬಳಿಕ ಮಾರುಕಟ್ಟೆಯ ಗುಂಡಿಗಳ ಬಗ್ಗೆ ಎಪಿಎಂಸಿ ಕಾರ್ಯದರ್ಶಿ ಕೃಷ್ಣಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು, ಆದಷ್ಟು ಬೇಗ ಗುಂಡಿ ಬಿದ್ದ ರಸ್ತೆಗೆ ಮುಕ್ತಿಯನ್ನ ನೀಡಲಾಗುವುದೆಂದು ಭರವಸೆಯನ್ನ ನೀಡಿದ್ದಾರೆ. ನನ್ನ ಹೆಸರು BL ಕೃಷ್ಣಪ್ಪ, ಕಾರ್ಯದರ್ಶಿ ಎಪಿಎಂಸಿ ತುಮಕೂರು. ಇಲ್ಲಿ ನಾನು ಕಳೆದ 3 ತಿಂಗಳಿಂದ ನಾನು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ಪ್ರಮುಖ ಸಮಸ್ಯೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲ ಕಂಡುಬಂದಿದೆ. ಈಗ ಮುಖ್ಯವಾಗಿ ಬಟವಾಡಿ ಮೇನ್ ಮಾರ್ಕೆಟಲ್ಲಿ ಸ್ವಲ್ಪ ರಸ್ತೆಗಳೆಲ್ಲ ಹಾಳಾಗಿದೆ. ಅದಕ್ಕೆ ನಾವು ಕೇಂದ್ರ ಕಚೇರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕ್ರಿಯಾ ಯೋಜನೆ ಆಗಿ ಬರ್ತಿದ್ದಂಗೆ ನಾವು ಸುಮಾರು 1,36,00,000ಕ್ಕೆ ನಾವು ಟೆಂಡರ್ ಕರೆದು ಅದು ರಸ್ತೆ ಡಾಂಬರೀಕರಣವನ್ನು ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಹಾಗೆ ಮುಖ್ಯವಾಗಿ ನಮಗೆ ಅಂತಸ್ತಿನಲ್ಲಿ ಹೂವು, ಹಣ್ಣು, ತರಕಾರಿ ಮಾರುಕಟ್ಟೆಯಲ್ಲಿ ಕೆಲವು ಸಮಸ್ಯೆಗಳಿದ್ದು, ರೈತರು ಬೆಳೆಯನ್ನು ತರಬೇಕಾದಾಗ ವಾಹನ ಸಂಚಾರ ಟ್ರಾಫಿಕ್ ಉಂಟಾಗ್ತಾಯಿತ್ತು. ಈಗ ನಾನು ಬಂದ ಮೇಲೆ ಒಂದು ನಿಗದಿತ ಸ್ಥಳವನ್ನು ಗುರುತಿಸಿ ರೈತರು, ಸಾರ್ವಜನಿಕರು ಬರೋ ಹಾಗೆ ಮತ್ತು ವರ್ತಕರು ಸುಗಮವಾಗಿ ವ್ಯಾಪಾರ ಮಾಡುವ ಹಾಗೆ ನಾನು ಕ್ರಮ ಕೈಗೊಂಡಿದ್ದೀನಿ. ಇನ್ನು ಬಟವಾಡಿ ಮಾರುಕಟ್ಟೆಯ ರಸ್ತೆಯನ್ನ ಸರಿಪಡಿಸಲು ಆದಷ್ಟು ಬೇಗ ಪ್ರಸ್ತಾವನೆಯನ್ನ ಹೊರಡಿಸಿದ್ದು, 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿ ನಡೆಸಲಾಗುವುದೆಂದು ಎಪಿಎಂಸಿ ಕಾರ್ಯದರ್ಶಿ ಕೃಷ್ಣಪ್ಪ ಸ್ಪಷ್ಟಪಡಿಸಿದ್ರು. ಅಲ್ಲದೆ ಮಾರುಕಟ್ಟೆಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿರೋ ಮಳಿಗೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ರು. ಹಾಗೆಯೇ ಫುಟ್ಪಾತ್ ವ್ಯಾಪಾರಿಗಳು ಅವ್ರಿಗೆ ಸ್ಥಳ ನಿಗದಿ ಮಾಡಿ ಅಲ್ಲೇ ಅವರು ವ್ಯಾಪಾರ ಮಾಡಬೇಕು. ಹಾಗೆಯೇ ಮಾರುಕಟ್ಟೆಗೆ ನಮ್ಮ ಬಳಕೆದಾರರ ಶುಲ್ಕವನ್ನು ಕಟ್ಟಬೇಕು ಅಂತೇಳಿ ಕಟ್ಟುನಿಟ್ಟಾಗಿ ನಾನು ಕ್ರಮ ಕೈಗೊಂಡಿದ್ದೀನಿ. ಮತ್ತು ಇನ್ನೂ ಕೆಲವು ನಿಯಮ ಬಾಹಿರವಾಗಿ ಕೆಲವು ಅಂಗಡಿಗಳು, ಮುಗ್ಗಟ್ಟುಗಳು ಮತ್ತು ಒತ್ತುವರಿಯಾಗಿರ್ತಕ್ಕಂಥವ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಸೂಕ್ತವಾಗಿ ಕ್ರಮ ಕೈಗೊಂಡು ರೈತರಿಗೆ, ವರ್ತಕರಿಗೆ, ಸಾರ್ವಜನಿಕರಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ದಿಟ್ಟ ಕ್ರಮವನ್ನು ಕೈಗೊಳ್ತೀನಿ. ಈ ಮಾಹಿತಿಯನ್ನು ತಮ್ಮ ಮೂಲಕ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ಈಗ ಮಾರ್ಕೆಟಿಗೆ ಬರಬೇಕಾದಾಗ ಕಾರುಗಳಿಗೆ ನಾನು ಈಗ ಅಂತಸ್ತಿನಲ್ಲಿ ಮಾರ್ಕೆಟಿಗೆ ಪ್ರವೇಶ ನಿರ್ಬಂಧವನ್ನು ನಾವು ಮಾಡಿದ್ದೀವಿ. ಈ ರೀತಿ ನಾನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ಒಂದಷ್ಟು ಜನ ಇದರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ನಮ್ಗೆ ಅಂಗಡಿಗಳನ್ನ ಸಿಕ್ಕಿಲ್ಲ ಅಂತ 10 ವರ್ಷಗಳಿಂದ ಇದನ್ನು ಫೈಟ್ ಮಾಡ್ತಿದ್ದಾರೆ ಸರ್. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಅದನ್ನು ನಾನು ಈಗ ಫೈಲ್ ತೆಗೆದು ನೋಡಿ ಅದು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ತೀನಿ. ಒಟ್ನಲ್ಲಿ ಬಟವಾಡಿ ಮಾರುಕಟ್ಟೆ ರಸ್ತೆಯಲ್ಲಿ ಬಿದ್ದಿದ್ದ ಗುಂಡಿಗಳಿಗೆ ಆದಷ್ಟು ಬೇಗ ಮುಕ್ತಿ ಸಿಗುವ ಭರವಸೆಯನ್ನ ಎಪಿಎಂಸಿ ಕಾರ್ಯದರ್ಶಿ ಕೃಷ್ಣಪ್ಪ ನೀಡಿದ್ದು, ಆದಷ್ಟು ಬೇಗ ಕಾಮಗಾರಿ ಆಗುತ್ತಾ ಇಲ್ವಾ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.